ಛೇ, ನಿನಗೇನಾದ್ರೂ ಬುದ್ಧಿ ಇದೆಯೇನೆ? ಎಂತ ಕೆಲಸ ಮಾಡಿದೆ ನೀನು? ಮಕ್ಕಳ ಮುಂದೆ ಸತ್ಯ ಹೇಳಲ್ಲ ಅಂತ ಆ ಸುಹಾಸಿನಿಗೆ ಯಾಕೆ ಮಾತು ಕೊಡೋದಕ್ಕೆ ಹೋದೆ? ನಾನು ಅವಳಿಗೆ ಪಾಠ ಕಲಿಸ್ಬೇಕು ಅಂದ್ರೆ ನೀನು ಅವಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀಯಲ್ಲೇ. ನನಗೆ ಯಾಕೋ ನಿನ್ನ ಕಾಲ ಮೇಲೆ ನೀನೇ ಕಲ್ಲಾಕೊಳ್ತಾ ಇದೀಯಾ ಅನ್ನಿಸ್ತಾ ಇದೆ. ನಿನಗೆ ನೀನೇ ಅನ್ಯಾಯ ಮಾಡ್ಕೊಳ್ತಾ ಇದೀಯ ವೈದೇಹಿ. ಇಲ್ಲಮ್ಮ, ನೀನು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಯಾರೋ ನನ್ನ ಹೆಸರು ಹೇಳ್ಕೊಂಡು ಬಂದ ವಿಚಾರದಲ್ಲಿ ಸುಳ್ಳನ್ನ ಸತ್ಯ ಅಂತ ನಿರೂಪಿಸಿದ್ಲು ಸುಹಾಸಿನಿ. ಇದನ್ನ ನೋಡಿದ ಮೇಲೂ ಸುಹಾಸಿನಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಾನು ವೇದಾಂತ್ ಹತ್ರ ಹೋಗಿ ಹೇಳಕ್ಕಾಗತ್ತಾ? ಹೇಳಿದ್ರು ವೇದಾಂತ್ ನನ್ನನ್ನು ನಂಬ್ತಾನಮ್ಮ. ಅಮ್ಮ, ನಾನು ಹಾಗೇನಾದರೂ ಮಾಡಿದ್ರೆ ನಾನು ಸುಳ್ಳಿ ಕಳ್ಳಿ ಅಂದ್ಕೊಂಡು ಸುಹಾಸಿನಿ ನನ್ನ ಮೇಲೆ ಇಲ್ದಿರೋ ಆಪಾದನೆ ಹಾಕಿ ವೇದಾಂತೆ ನನ್ನನ್ನು ಮನೆಯಿಂದ ಹೊರಗೆ ಹಾಕೋ ಹಾಗೆ ಮಾಡ್ತಾಳೆ. ಅವಳು ಹೇಳೋದೆಲ್ಲ ಕೇಳೋದಕ್ಕೆ ವೇದಾಂತನೇನು ದಡ್ಡ ಅನ್ಕೊಂಡಿದ್ಯಾ? ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವನಿಗೂ ಗೊತ್ತಾಗತ್ತೆ. ನಿಮ್ಮಿಬ್ಬರ ಮಾತಲ್ಲಿರೋ ವ್ಯತ್ಯಾಸ ಅವನಿಗೂ ಚೆನ್ನಾಗಿ ಅರ್ಥ ಆಗತ್ತೆ. ಅವಳ ಮಾತು ಕೇಳ್ಕೊಂಡು ನಿನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನ? ಅಮ್ಮ, ಸುಹಾಸಿನಿ ಸಾಮಾನ್ಯದವಳು ಅಂತ ಅನ್ಕೋಬೇಡ. ತನ್ನ ಮೇಲೆ ಆಪಾದನೆ ಬಂದಾಗ ಹೇಗೆ ಎಲ್ಲರನ್ನೂ ನಂಬಿಸಿ ಮರಳು ಮಾಡಿ ಆಪಾದನೆಯಿಂದ ಹೊರಗೆ ಬಂದ್ಲು. ಈಗ ನೀನು ಹೇಳ್ದಾಗೆ ನಾನು ಮಾಡಿದ್ರೆ ನನ್ನನ್ನು ಅವಳು ಸುಮ್ಮನೆ ಬಿಟ್ಬಿಡ್ತಾಳ? ಒಂದು ಸಲ ಅವಳು ನನ್ನನ್ನು ವೇದಾಂತ್ ಮುಂದೆ ನಿಲ್ಲಿಸಿ ಇವಳು ಸುಳ್ಳಿ ಅಂತ ಸಾಬೀತು ಮಾಡಿದ್ರೆ ವೇದಾಂತ್ ದೃಷ್ಟಿಯಲ್ಲಿ ಕೊನೆವರೆಗೂ ನಾನು ಸುಳ್ಳಿಯಾಗೆ ಉಳ್ಕೊಂಡ್ಬಿಡ್ತೀನಮ್ಮ. ಆಮೇಲೆ ವೇದಾಂತ್ ಯಾರೋ ನನ್ನ ಹೆಸರು ಹೇಳ್ಕೊಂಡು ಬಂದಿದ್ಲಲ್ಲ, ಅವಳ ಸ್ಥಾನಕ್ಕೆ ಸೇರಿಸ್ಬಿಡ್ತಾನೆ ಅಷ್ಟೆ. ಹಾಗಂತ ನೀನು ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳ ಮುಂದೆ ಜೀವನ ಪರ್ಯಂತ ಕೆಲಸದವಳಾಗೆ ಇದ್ಬಿಡ್ತೀನಿ? ಅಮ್ಮ, ಕತ್ಲಾದ್ಮೇಲೆ ಹಗಲಾಗಲೇಬೇಕು. ಒಂದಲ್ಲ ಒಂದಿನ ನನ್ನ ಮಕ್ಕಳಿಗೆ ಸತ್ಯ ಗೊತ್ತಾಗುತ್ತೆ. ಆಗ ನನ್ನ ಮಕ್ಕಳೇ ನನ್ನನ್ನು ಹೊಡ್ಕೊಂಡು ಬರ್ತಾರಮ್ಮ. ನನ್ನ ಮಕ್ಕಳಿಗೆ ನಾನೇ ಅವರು ಹೆತ್ತ ತಾಯಿ ಅನ್ನೋ ಸತ್ಯ ಗೊತ್ತಾಗೇ ಆಗುತ್ತೆ. ಅಲ್ಲಿವರೆಗೂ ನಾನು ನೀನು ಇಬ್ಬರು ತಾಳ್ಮೆಯಿಂದ ಇರಬೇಕು. ಆಗ ಸುಹಾಸಿನಿ ಅಲ್ಲ, ಅವಳ ಜಾಗದಲ್ಲಿ ಯಾರು ಬಂದ್ರು ಕೇಳಿದ್ರೆ ಆಶ್ರಮದಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಲ್ಲ, ಆಶ್ರಮದಿಂದ ಬಂದವ್ರಿಗೆ ಅಷ್ಟೊಂದು ಫೋನ್ ಯಾರು ಮಾಡ್ತಾರೆ? ಅವ್ರಿಗೆ ಅಂಥದ್ದು ಕೆಲಸ ಏನಿರುತ್ತೆ? ಅಂಜು, ನೀನು ಹೇಳ್ತಿರೋದು ನಿಜಾನೇ. ನನಗೂ ಅದೇ ಥರ ಅನುಮಾನ ಬಂದಿತ್ತು. ಆದರೆ ಅವಳು ಈ ಥರ ಮೋಸ ಮಾಡಕ್ಕೆ ಬಂದಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಪಾಪ ವೇದಾಂತು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ನಾನು ಇವತ್ತೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಹೋಗಲಿಲ್ಲ ಅಂದರೆ ಸುಮ್ಮನೆ ಅಪವಾದ ಬರುತ್ತೆ. ಬೇಡ ಪರಿ, ವೇದಾಂತು ಈಗಾಗಲೇ ತುಂಬ ನೋವಲ್ಲಿದ್ದಾನೆ. ನಾವು ಅಲ್ಲಿಗೆ ಹೋಗಿ ಇನ್ನಷ್ಟು ನೋವು ಕೊಡೋದು ಬೇಡ. ಸಮಯ ಕಳೆದ ಹಾಗೆ ಅವನು ಆ ನೋವಿನಿಂದ ಹೊರಗಡೆ ಬರ್ತಾನೆ. ಹೌದು ರೀ, ನೀವು ಹೇಳೋದು ಸರಿಯಾಗಿದೆ. ಸಮಾಧಾನ ಹೇಳೋ ನೆಪದಲ್ಲಿ ಇನ್ನಷ್ಟು ನೋವು ಕೊಡ್ತೀವೇನೋ. ವಿಕ್ಕಿ, ಏನೇ ನಿಮ್ ಹುಡುಗಾಟ? ಅಲ್ಲ, ಇಷ್ಟು ಬೇಗ ನನ್ನ ಬರ್ಡೇ ಯಾವಾಗಂತ ಮರ್ತೋದ್ರಾ? ನಾನ್ ವಿಶ್ ಮಾಡಿದ್ದು ನಿಮ್ಗಲ್ಲ ಹೆಂಡತಿ. ಹೌದಾ? ಮತ್ತಿನ್ಯಾರ್ಗೆ? ನಮ್ ಜೂನಿಯರ್ಗೆ. ಜೂನಿಯರ್ಗ? ಅದು ನಮ್ ಜೂನಿಯರ್ಗೆ 6 ತಿಂಗಳಾಯ್ತಲ್ವಾ, ಅದಕ್ಕೆ. ವಿಕ್ಕಿಯವ್ರೆ, ಆದ್ರೂ ನೀವು ತುಂಬಾ ಜೋರಿದ್ದೀರಾ. ಅಲ್ಲ, ಇನ್ನ ಮಗುನೇ ಹುಟ್ಟಿಲ್ಲ, ಅಷ್ಟು ಬೇಗ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಇದೊಳ್ಳೆ ಕತೆ ಆಯ್ತಲ್ಲ.
ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು? ಮಕ್ಕಳನ್ನ LKG ಸೇರ್ಸಕ್ಕಿಂತ ಮುಂಚೆ ಪ್ರಿ-KG ಅಂತ ಸೇರ್ಸ್ತಾ ಇರ್ತಾನೆ. ಹೌದು, ಇದು ಅದೇ ತರನೇ. ಮಗು ಹುಟ್ಟಕ್ಕಿಂತ ಮುಂಚೆ ಪ್ರೀ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದೀನಿ. ಹೌದಲ್ವಾ? ನನಗ್ ಗೊತ್ತೇ ಇರ್ಲಿಲ್ಲ. ಇದೇ ನೆಪ ಇಟ್ಕೊಂಡು ನೀವು ಸ್ವಲ್ಪ ನಾಟಿ ಆಗ್ತಿದ್ದೀರಾ. ಹೌದು, ಮತ್ತೆ ನಮ್ ಜೂನಿಯರ್ಗೂ ಮುದ್ದು ಮಾಡಿದ್ವಿ, ನಮ್ ಹೆಂಡತಿಗೂ ಮುದ್ದು ಮಾಡಿದ್ವಿ. ನಾವಂದ್ರೆ ಕಮ್ಮಿನ? ನೆನ್ನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ನೀವು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತೀರಾ. ನಿಮಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ನೀವ್ ನೋಡಿದ್ರೆ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ. ಹ್ಯಾಪಿ ಆಗಿದ್ದೀರಾ ಅಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ಆದ್ರೆ ನೋವೇನು ಅಂತ ನನಗ್ ಮಾತ್ರ ಗೊತ್ತು. ನೋಡಿ ಹೆಂಡತಿ, ನಮ್ಮಮ್ಮ ಅಂತ ಬಂದವರು ನಮ್ಮಮ್ಮ ಅಲ್ಲ ಅಂತ ನನಗೆ ಗೊತ್ತಾದಾಗ ಸಖತ್ ಬೇಜಾರಾಯ್ತು. ನಮ್ಗೆ ಯಾಕೆ ಈ ತರ ಆಗ್ತಿದೆ ಅಂತ ತುಂಬಾ ಹರ್ಟ್ ಆಯ್ತು. ಬಟ್ ಹಾಗೆಲ್ಲ ಆಯ್ತು ಅಂತ ಅದೇ ಗುಂಗಲ್ ಇರಕ್ಕಾಗಲ್ಲ. ನಾನ್ ಬೇಜಾರಲ್ಲಿದ್ರೆ ನಿಮ್ಗೂ ಬೇಜಾರಾಗುತ್ತೆ. ಅದ್ರ ಪರಿಣಾಮ ನಮ್ಮ ಮಗುಗೂ ಬೀಳುತ್ತೆ ಅಂತ ನಾನು ಹೀಗಿರೋದು. ಆದ್ಯಾ, ನನ್ನ ವಾಚ್ ಇಲ್ಲಿ. ನನ್ನ ಪರ್ಸ್ ಎಲ್ಲ ಕಾಣ್ತಿಲ್ಲ, ಹುಡ್ಕೊಡ್ತೀಯ? ಇದು ಬೇರೆ. ಹಾಗೆ ನನ್ನ ಚಾರ್ಜರ್ ಸ್ವಲ್ಪ ಕೊಡ್ತೀಯಾ? ಆದ್ಯಾ, ಹೆಣ್ಮಕ್ಳಿಗೆ ಇಷ್ಟೊಂದೆಲ್ಲ ಆಟ ಇರಬಾರ್ದು ಕಣೆ. ನೈಟ್ ಎಲ್ಲ ನಿದ್ದೆಗೆಟ್ಟು ಸಮಾಧಾನ ಮಾಡಿದ್ದೀನಿ. ಆದ್ರೂ ಯಾಕೆ ಈ ರೀತಿ ರೊಚ್ಚಿಗಿದ್ದಿದ್ಯಾ? ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೋ. ಓ, ನೀವು ನಿದ್ದೆಗೆಟ್ಟು ಸಮಾಧಾನ ಮಾಡಿದೀರಾ ಅಂದ್ಕೂಡ್ಲೆ ನಾ ಸಮಾಧಾನ ಮಾಡ್ಕೊಂಡ್ಬಿಡ್ಬೇಕಾ? ಅಮ್ಮ ಅಂತ ನಮ್ದರು ಅಮ್ಮ ಅಲ್ಲ ಅಂತ ಗೊತ್ತಾದಾಗ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಆ ನೋವು ನನಗ್ ಮಾತ್ರ ಗೊತ್ತು. ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ರಿ. ಹಾಗಂತ ಎಷ್ಟು ದಿನ ಅಂತ ಅದನ್ನ ಮನ್ಸ ಇಟ್ಕೊಂಡು ಕೊರ್ಗಕ್ಕಾಗತ್ತೆ? ಇನ್ಮೇಲಾದ್ರೂ ಸ್ವಲ್ಪ ಅದನ್ನೆಲ್ಲ ಮರೆತು ಹಾಯಾಗಿರ್ಬೋದಲ್ವಾ? ಏನ್ ಮಾತಾಡ್ತಿದ್ದೀರಾ? ಅಷ್ಟು ಈಸಿಯಾಗಿ ಹೇಳ್ತಿದ್ದೀರಾ ಮರ್ತ್ಬಿಡು ಅಂತ. ನಿಮಗೇನು ಅನ್ಸ್ತಾನೆ ಇಲ್ವಾ? ನಿಮಗೇನು ಎಮೋಷನ್ಸೇ ಇಲ್ವಾ? ಹೇಳೋದು ಈಸಿ ಸಾರ್ಥಕ್ ಮರ್ತ್ಬಿಡು ಅಂತ. ಆದ್ರೆ ಆ ಜಾಗ ನಿಂತ್ಕೊಂಡು ಅನ್ಭವಿಸಿದಾಗಲೇ ಗೊತ್ತಾಗೋದು ಅದ್ರದ್ದು ನೋವೇನು ಅಂತ ಅಂದ್ಬಿಟ್ಟು. ಇಂಥ ಮನ್ಸು ನಿಮ್ಗೆ. ನಿಮ್ ಜನ್ಮಕ್ ನಾಚಿಕೆ ಆಗ್ಬೇಕು. ನಿಮ್ಮ ನೀತ ಅಂತ ಅನ್ಕೊಂಡಿಲ್ಲ ಸಾರ್ಥಕ್. ಇವತ್ ಗೊತ್ತಾಯ್ತು ನೀವೇನು ಅಂತ. ಇದಕ್ಕೆ ಹೇಳೋದು ಅನ್ಸುತ್ತೆ, ಟೈಮ್ ಕೆಟ್ಟಾಗ ಹಗ್ಗಾನು ಹಾವಾಗ ಕಚ್ಚುತ್ತೆ ಅಂತ. ಗಂಡ ಅಲ್ಲರಿ ನೀವು, ದಂಡ್ಪಿಂಡ. ನಿಂತ ಕಲ್ ಮಂಜು ನನಗೆ ಗೊತ್ತಿರ್ಲಿಲ್ಲ. ನೀವು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಆಹಾ, ನೀವು ಒಳ್ಳೆಯವರಲ್ಲ, ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಾ ಇರೋರು. ನಿಮ್ಗೆ ಮನ್ಸೇ ಇಲ್ಲ. ನಿಮ್ಮನ್ನ ಇವತ್ತು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಚಚ್ಚಬಿಡೋಣ ಅಂತ ಅನಿಸ್ತಾ ಇದೆ. ಈ ಸುಹಾಸಿನಿ ಅಂದ್ರೆ ಸುಮ್ನೆ ಅಂತ ಅನ್ಕೋಬೇಡ. ನಾನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ವೈದೇಹಿ ಅನ್ನೋಳು ಈ ಭೂಮಿ ಮೇಲೆ ಇದ್ಲು ಅನ್ನೋದನ್ನೇ ಸುಳ್ಳು ಮಾಡ್ಬಿಡ್ತೀನಿ. ನಿನ್ನ ವಿರುದ್ಧ ಎತ್ತು ಕಟ್ತಾ ಇಲ್ಲ ಸುಹಾಸಿನಿ. ನೀನ್ ಮಾಡಿರೋ ಒಂದೊಂದು ಪುಣ್ಯದ ಕೆಲ್ಸನೂ ಒಂದೊಂದಾಗಿ ನನ್ನ ಮಗನಿಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಓಡಾಡ್ಕೊಂಡಿದ್ ನನ್ನ ಮಗನ್ನ ಇವತ್ತು ಈ ಸ್ಥಿತಿಗೆ ತಂದಿಟ್ಟಿದ್ಯಲ್ಲ, ಅದನ್ನ ಅವನಿಗೆ ನಾನು ವಿವರವಾಗಿ ತಿಳಿಸ್ತಾ ಇದ್ದೀನಿ. ನನ್ನ ಮಗ ಇನ್ನೇನು ಚೇತರಿಸ್ಕೊತಾ ಇದ್ದ ಅಷ್ಟರಲ್ಲಿ ಅವನನ್ನ ಮೇಲಿಂದ ತಳ್ಳಿ ನೆಟ್ಟಿಂದ ಬೀಳೋ ಹಾಗೆ ಮಾಡಿ ಮತ್ತೆ ಹಾಸಿಗೆ ಹಿಡಿಯೋ ಹಾಗೆ ಮಾಡಿದೆ ಅಲ್ವಾ? ಅವನ ಜೀವನನೇ
ಸರ್ವನಾಶ ಮಾಡಿಬಿಟ್ಟಿಯಲ್ಲೇ. ಲೆಕ್ಕದಲ್ಲಿ ನೀನು ಅವನ ಚಿಕ್ಕಮ್ಮನ್ನ ತಾಯಿ ಸ್ಥಾನ ಕೊಡ್ತಾರೆ. ಆ ತಾಯಿ ಸ್ಥಾನಕ್ಕೆ ನೀನು ಅವಮಾನ ಮಾಡ್ಬಿಟ್ಟೆ. ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡ್ಸಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತೆ? ಮಾಡಿರೋ ದ್ರೋಹನ ಬೇರೆ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಮಾಡಿರೋ ಅನ್ಯಾಯದ ಒಂದೊಂದು ಲೆಕ್ಕ ಬರೆದ್ರು ದೊಡ್ಡ ಪಟ್ಟಿನೇ ಆಗುತ್ತೆ ಸುಹಾಸಿನಿ. ಏ ವೈದೇಹಿ, ತುಂಬಾ ಜಾಸ್ತಿ ಮಾತಾಡ್ತಾ ಇದೆಯಾ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಅಕ್ಕ ಅಂತನೂ ನೋಡ್ದೆ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ಅಮ್ಮ, ಧ್ರುವ ಏನಾಯ್ತು? ಅಮ್ಮ ಏನಾಯ್ತು ಧ್ರುವ? ಏನಾಯ್ತು ಆಮೇಲೆ ಹೇಳ್ತೀನಿ, ಪ್ಲೀಸ್ ಸ್ವಲ್ಪ ಹೇಳಿ ಬದಲು. ಧ್ರುವ 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 ಅಮ್ಮ, ನೀವು ಧ್ರುವನ್ ಸರಿಯಾಗಿ ನೋಡ್ಕೊಳ್ತಿಲ್ಲ. ನೀವಿಲ್ಲೇ ಇದ್ದು ಅವ್ನು ಹೇಗೆ ಕೆಳಗಡೆ ಬಿದ್ದೋದ? ಅವನು ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಯಾರು ಜವಾಬ್ದಾರಿ ಅಮ್ಮ? ಅದು ಹಾಗಲ್ಲ ವೇದಾಂತ್ ಅವ್ರೆ, ಅವ್ರು ಪರವಾಗಿಲ್ಲ ಬಿಡು ವೇದಾಂತ್. ಪಾಪ್ ಅವರೊಬ್ಬರೇ ಎಷ್ಟು ಅಂತ ನೋಡ್ಕೊಳ್ತಾರೆ. ಎಷ್ಟೇ ಆದ್ರೂ ಅವರು ಕೆಲಸದವರು. ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ನಾವು ನೋಡ್ಕೊಂಡ ಹಾಗಾಗಲ್ಲ. ಫ್ಯಾಮಿಲಿ ಅವ್ರು ಕೇರ್ ಮಾಡೋದಕ್ಕೂ ಹೊರಗಿನವ್ರು ಕೇರ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆದ್ರೂ ಅಮ್ಮ, ಸ್ವಲ್ಪ ಕೇರ್ಫುಲ್ ಆಗಿರ್ಲೇಬೇಕು. ಇವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗಿದ್ದಾಯ್ತು ಬಿಡು ವೇದಾಂತ್. ಇನ್ಮೇಲೆ ಧ್ರುವನ್ನ ನಾವೇ ನೋಡ್ಕೊಳ್ಳೋಣ. ಆಗ ಅವನಿಗೂ ಧೈರ್ಯ ಇರುತ್ತೆ, ನಮಗೂ ಸಮಾಧಾನ ಇರುತ್ತೆ. ಧ್ರುವ, ಈಗೇನು ಆಗಿಲ್ಲ ತಾನೆ? ನೀನು ಆರಾಮಾಗಿದ್ಯಲ್ವಾ? ಮಾ ಅಲ್ಲ, ಹೌದಪ್ಪ, ಅವಳು ನಿಮ್ಮಮ್ಮ ಅಲ್ಲ. ನಿಮ್ಮಮ್ಮ ಅಂತ ಸುಳ್ಳು ಹೇಳ್ಕೊಂಡು ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ಲು. ಅದು ಈಗ ನಾವು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದೀವಿ. ನನಗೆ ನಿನ್ನ ನೋವೇನು ಅಂತ ಅರ್ಥ ಆಗುತ್ತೆ ಧ್ರುವ. ಸಮಾಧಾನ ಮಾಡ್ಕೊ. ಅಣ್ಣ, ಧ್ರುವಂಗಿನ್ನೂ ನಾವು ಅವಳನ್ನ ಆಚೆ ಹಾಕಿರೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೇನಾದ್ರೂ ಪೆಟ್ಟಾಗಿ ತೊಂದರೆ ಆದ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ.
ಇವರು ರಿಕವರಿ ಆಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಬೇಗ ಚೇತರಿಸ್ಕೋತಾರೆ ಅನಿಸ್ತಾ ಇದೆ. ನನ್ನ ಸರ್ವಿಸ್ನಲ್ಲೇ ಇಷ್ಟು ಬೇಗ ರಿಕವರಿ ಆಗೋ ಪೇಷಂಟ್ನ ನಾನು ನೋಡೇ ಇಲ್ಲ. ವೇದಾಂತ್, ಇವ್ರ ಕೈ ಕಾಲಿನ ನರಗಳು ತುಂಬ ಬೇಗ ಸರೋಗ್ತಾ ಇದೆ. ಸೊ ಅದಕ್ಕೆ ಇವರು ಅವಾಗವಾಗ ಎದ್ದು ಓಡಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ನೋ ಇಶ್ಯೂಸ್ ವೇದಾಂತ್. ಹಾಗಾದ್ರೆ ಧ್ರುವ ಆದಷ್ಟು ಬೇಗ ಕಂಪ್ಲೀಟಾಗಿ ಓದಿ ತರಕ್ತಾನೆ. ಖಂಡಿತ, ನೋ ಡೌಟ್. ಡಾಕ್ಟರ್, ಹಾಗಿದ್ರೆ ಇನ್ಮೇಲೆ ಧ್ರುವ ಓಡಾಡ್ತಾನೆ ಅಂತೀರಾ? ಸದ್ಯಕ್ಕೆ ಆ ಥರ ಏನು ಅನ್ನಿಸ್ತಾ ಇಲ್ಲ. ಬೇಕಿದ್ರೆ ನೀವು ಸಪೋರ್ಟ್ ಕೊಟ್ಟು ಓಡಾಡಿಸ್ಬೋದು. ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತಂದ್ರೆ ವಾಕರ್ ಬೇಕಾದ್ರೂ ಕೊಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಧ್ರುವ ಇಷ್ಟು ಬೇಗ ರಿಕವರ್ ಆಗ್ತಾನೆ ಅಂತ ನಾವು ಅನ್ಕೊಂಡಿರಲಿಲ್ಲ. ಇದರಲ್ಲಿ ನಂದೇನೂ ಇಲ್ಲ. ನೀವೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಅದಕ್ಕೆ ಬೇಗ ರಿಕವರಿ ಆಗ್ತಾ ಇದ್ದಾರೆ ಅಷ್ಟೇ. ವೇದಾಂತ್, ನಿಮ್ಮ ಬ್ರದರು ಇನ್ನೂ ಸ್ವಲ್ಪ ರಿಕವರಿ ಆದಮೇಲೆ ನೀವು ಅವ್ರನ್ನ ವಾಕ್ ಕರ್ಕೊಂಡು ಹೋಗ್ಬೋದು. ಧ್ರುವ, ನಿನ್ನನ್ನು ಅದಿತಿನ ಮೀಟ್ ಮಾಡಿಸೋದಕ್ಕೆ ನಂಗೊಂದು ದಾರಿ ಸಿಕ್ತು. ಸರಿ, ನಾನಿಲ್ಲಿ ಬರ್ತೀನಿ. ಏನಾದರೂ ಇದ್ದರೆ ಫೋನ್ ಮಾಡಿ. ವೇದಾಂತ್, ಕೊನೆಗೂ ದೇವರು ನಮ್ ಕೈ ಬಿಡ್ಲಿಲ್ಲ. ನಮ್ ಧ್ರುವನ್ನ ಕಾಪಾಡ್ಬಿಟ್ಟ. ಇನ್ಮೇಲೆ ಫ್ರೆಶ್ ಏರ್ಗೋಸ್ಕರ ನಾನೇ ಇವನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ. ಧ್ರುವ, ಆದಷ್ಟು ಬೇಗ ನೀನು ಚೇತರಿಸ್ಕೊಳ್ತೀಯ. ಧ್ರುವ ಪೂರ್ತಿ ಸರಿ ಹೋಗ್ತಾನೆ ಅಂದ್ರೆ ನನಗೆ ಅಪಾಯ ತಪ್ಪಿದ್ದಲ್ಲ. ಇವನ್ ಹೀಗಿತ್ಕೊಂಡೆ ನನ್ನನ್ನು ನೋಡಿ ಕಣ್ಬಿಡ್ತಾನೆ. ಇನ್ನ ಪೂರ್ತಿ ಸರಿ ಹೋದ್ರೆ ನನ್ನನ್ನಂತೂ ಸುಮ್ಮನೆ ಬಿಡಲ್ಲ. ನಾನು ಏನಾದ್ರೂ ಮಾಡಲೇಬೇಕು. ಡೋಂಟ್ ವರಿ, ನಾನಿದ್ದೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಮ್ಮ ಜಾಗದಲ್ಲಿ ನೀವು ಬಿಟ್ಟು ಬೇರೆ ಯಾರು ಇದ್ದಿದ್ರು ನಮ್ಮ ಧ್ರುವನ ನಿಮ್ಮಷ್ಟು ಚೆನ್ನಾಗಿ ಯಾರು ನೋಡ್ಕೊಳ್ತಾರೆ. ನೀವು ಧ್ರುವನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಿ. ಧ್ರುವನೂ ಅಷ್ಟೇ, ನಿಮ್ಮನ್ನ ಸ್ವಂತ ತಾಯಿ ಅಂತ ಪ್ರೀತಿಸ್ತಾರೆ. ಇವತ್ತು ಧ್ರುವನ್ ಕಂಡೀಷನ್ಸ್ ಅಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇದೆ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ನೀವೇ ಕಾರಣ. ಥ್ಯಾಂಕ್ಸ್ ಅಮ್ಮ. ಪೂಜಿಸಲು ಅಲಹಾಡು ನನ್ನ ತಾಯಿ ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಾಯಿ ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ ನೋವಲು ನಗುವವಳು ಧ್ರುವ, ನಾನೇ ನಿನ್ನ ಹೆತ್ತ ತಾಯಿ ಆಗಿದ್ರು ಅದನ್ನ ಬಾಯ್ ಬಿಟ್ಟು ಹೇಳಕ್ ಆಗ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ನಾನು ಯಾಕೆ ಇನ್ನೂ ಬದುಕಿದ್ದೀನಿ ಅನ್ಸ್ತಾ ಇದೆ.
ನಾನು ಅದನ್ನೇ ಹೇಳ್ತಿರೋದು ಧ್ರುವ. ವೈಜಯಂತಿ ಅಮ್ಮ ನಿನ್ನ ಸ್ವಂತ ಮಗನ ತರ ನೋಡ್ಕೊಳ್ತಾರೆ. ನೀನು ಅವರನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು. ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ಬಾ, ವಾಕ್ ಮಾಡಿ. ವೆರಿ ಗುಡ್. ಧ್ರುವ, ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಕಂದ. ಅಜ್ಜಿ, ನಿಮಗ್ ನಿಜವಾಗ್ಲೂ ಕಣ್ ಕಾಣಿಸ್ತಾ ಇಲ್ವಾ? ಏನ್ರಿ ಕಿತ್ತೋಗ್ತ ಅಂತ ಇಲ್ಲೇನ್ ಕಿತ್ತಾಗ್ತಾ ಇದ್ದೀರಾ? ಆಫೀಸ್ಗೆ ಹೋಗಿಲ್ವಾ? ಅಯ್ಯೋ, ಆಫೀಸ್ ಕತೆ ಹಂಗ್ ಬಿಡಿ ಸರ್ತಕ್ ಸರ್. ಆಕ್ಚುಲಿ ಅಜ್ಜಿ ಸೂಜಿಗೆ ದಾರನ ಆಫೀಸ್ನಷ್ಟು ಶುರು ಮಾಡ್ಕೊಂಡ್ರ? ನಾನು ಅದನ್ನ ಹೇಳ್ತಾ ಇಲ್ಲ, ಕರೆಕ್ಟಾಗಿ ಹೇಳೋರ್ಗು ಕೇಳಿ. ಆಕ್ಚುಲಿ ಅಜ್ಜಿ ಸೂಜಿಗೆ ದಾರನ. ಸಾರ್ಥಕ್, ನನಗೆ ಬಾಯಾರಿಕೆ ಆಗ್ತಾ ಇದೆ, ಒಂದು ಲೋಟ ನೀರು ತಂದು ಕೊಡೋ ಕಾಂತ ಅಂತ ಹೇಳಿದ್ರೆ ಆಗ್ಲಿಂದ ಸೂಜಿ ದಾರ ಅಂತ ಏನೇನೋ ಹೇಳ್ತಾ ಇದ್ದೇನೆ. ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ಹೌದೇನ್ರಿ ಕಾಂತ? ಅಜ್ಜಿ ಪಾಪ ನೀರು ಕೇಳಿದ್ರೆ ನೀರು ಕೊಡಕ್ಕೇನ್ರಿ ರೋಗ ನಿಮ್ಗೆ? ಅಜ್ಜಿ ಇರಿ, ನಾನು ವೈಜಯಂತಿ ಅಮ್ಮಗೆ ಹೇಳಿ ನೀರು ತರ ಕೇಳ್ತೀನಿ. ಸರಿನಪ್ಪ. ರೀ ಕಾಂತ, ದೊಡ್ಡವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡೋಕೆ ಕಲ್ತ್ಕೊಳ್ಳಿ. ನಿಮ್ ಯೋಗ್ಯತೆಗೆ ಒಂದ್ ಲೋಟ ನೀರು ಕೊಡಕ್ಕಾಗ್ಲಿಲ್ಲ ಅಂದ್ರೆ ಇನ್ಯಾಕ್ರಿ ಬದುಕಬೇಕು? ರೀ ಕಾಂತ, ಮುಂದೊಂದಿನ ನಿಮ್ಗೂ ವಯಸ್ಸಾಗತ್ತೆ, ಆಗ್ಲೂ ನಿಮ್ಗೆ ಇದೇ ಗತಿ ಬರುತ್ತೆ. ಆಗ್ಲೂ ನೀವು 3 ಅಡಿನೇ ಇರ್ತೀರಾ. ಅಜ್ಜಿಗಾದ್ರೂ ಸಹಾಯಕ್ಕೆ ಅಂತ ನಾವಿದೀವಿ, ಆದ್ರೆ ನಿಮ್ ಬಾಯಿಗೆ ನೀರು ಬಿಡಕ್ಕೆ ಯಾರು ಬರಲ್ಲ. ಹಾ, ಸರಿಯಾಗಿ ಹೇಳಿದೆ ಸಾರ್ಥಕ್. ಈ ಕಮ್ಮಂಗಿ ಕಾಂತನಿಗೆ ಹಾಗೆ ಆಗ್ಬೇಕು. ಅಜ್ಜಿ, ನನಗಿನ್ನೂ ಮದುವೆ ಆಗಿಲ್ಲ. ನನ್ನ ಮೀನುನ ಮದುವೆ ಆಗೋಣ ಅಂದ್ರೆ ಅವಳು ಮೀನಾಮೇಷ ಎಣಿಸ್ತಾ ಇದ್ದಾಳೆ. ನೀವು ನೋಡಿದ್ರೆ ಈ ತರ ಶಾಪ ಆಗ್ತಾ ಇದ್ದೀರಾ. ದೊಡ್ಡವ್ರ ಶಾಪ ನಿಜ ಆಗುತ್ತಂತೆ. ದಯವಿಟ್ಟು ನಿಮ್ ಶಾಪ ವಾಪಸ್ ತಗೊಳ್ಳಿ. ನಾನು ಇನ್ಯಾವತ್ತೂ ನಿಮ್ ಸವಾಸಕ್ಕೆ ಬರೋದಿಲ್ಲ. ನಿಮ್ ಕಿತ್ತೋದ್ ಬುದ್ಧಿಗೆ ಆ ಹುಡುಗಿ ಮೀನಾಮೇಷ ಹೇಳ್ಸೋದೇ ಒಳ್ಳೇದು. ಇಲ್ಲ ಅಂದ್ರೆ ಆ ಹುಡುಗಿ ಬಾಳ ಹಾಳಾಗುತ್ತೆ. ಆ ಫೈಲ್ ಅಲ್ಲಿದೆ, ತಗೊಂಡು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದೆ. ಅಜ್ಜಿ, ವೈಜಯಂತಿ ಅಮ್ಮನ್ ಕರಿತಿದ್ದೀರಲ್ಲ, ಇರಿ ಬರಕ್ ಹೇಳ್ತೀನಿ. ಅವಳು ಆಚೆ ಬರ್ತಿದ್ದಾಳೆ. ಅದೇ ನಾನು ಮಾಡ್ತೀನಿ ಇರು. ಇಲ್ಲ ಅವ್ರೆ, ಅಮೂಲ್ಯ ಬೇರೆ ಎಲ್ಲೋ ಹೋಗಿದ್ದಾನೆ, ವಿಕ್ರಾಂತ್ ಅವಳ ಜೊತೆ ಇಲ್ಲ. ಹೌದಾ? ಇರ್ಲಿ ಬಿಡಿ ಬಾವಾ, ನಾನೇ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಆವಾಗಲೇ ಫೋನ್ ಮಾಡಿದ್ದಕ್ಕೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಈಗಲಾದರೂ ರಿಸೀವ್ ಮಾಡ್ತಾರಾ ನೋಡ್ತೀನಿ. ಹೆಚ್ಚಿ ಹಂಗೆ ನೋಡ್ಬೇಡಪ್ಪ, ನಂಗೆ ನಾಚಿಕೆ ಆಗತ್ತೆ. ಏನ್ ಬಿಡ್ತೀನಿ ಬುದ್ಧಿ. ಸರಿ, ಏನ್ ಕರೆದಿದ್ದು?
ಕೈ ಕೊಡು ಹೇಳ್ತೀನಿ. ಏನಕ್ಕೆ? ನೀ ಕೊಡು ಹೇಳ್ತೀನಿ. ಫಸ್ಟ್ ಏನು ಅಂತ ಹೇಳು. ಹೋಗ್ಲಿ, ಕಣ್ಣು ಮುಚ್ಕೋ. ಯಾಕೆ? ಮುಚ್ಕೋ. ಆಯ್ತು ಆಯ್ತು ಆಯ್ತು. ಎಕ್ಸ್ಕ್ಯೂಸ್ ಮೀ, ನೀನ್ ಮುತ್ತಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುತ್ತಣ ಅಂದ್ರೆ? ಮುತ್ಕೊಡ್ಬೇಕು ಅಂತ ತಾನೇ ನಿನ್ ಪ್ಲಾನು? ಏ ಬಚಾರಿ, ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ಆಯ್ತು, ಅದೇನ್ ಕೊಡ್ಬೇಕು ಅನ್ಕೊಂಡಿದ್ಯೋ ಬೇಗ ಕೊಡು. ಹಳೇ ಕಾಲದ ಹೀರೋ ತರ ವೇಟ್ ಮಾಡಿಸ್ಬೇಡ. ಕೊಡು. ಹಾಗೆ ಇರೋ. ಬೇಗ ಕೊಡು. ಶ್ರೀರಾಮ್, ಬಳೆ ತೊಡಿಸ್ತಿದ್ಯಾ? ಕಣ್ಣು ಓಪನ್ ಮಾಡ್ಲಾ? ಒಂದು ನಿಮಿಷ ಆಗೋಯ್ತು. ನೋಡು. ವೇದಾಂತ್, ತುಂಬಾ ಚೆನ್ನಾಗಿದೆ. ವೇದಾಂತ್, ಈ ಬಳೆ ಹಾಕಿ ಇವಾಗ ತರಕ್ ಹೋದೆ, ಅದು ನಂಗೊಂದ್ ಮಾತು ಹೇಳಿಲ್ಲ. ಏನ್ ಸಮಾಚಾರ? ಸುಹಾಸಿನಿ ಅಮ್ಮ ಮತ್ತೆ ವೈಜಯಂತಿ ಅಮ್ಮ ಮಾತಾಡ್ತಾ ಇರ್ಬೇಕಾದ್ರೆ ಧ್ರುವ ಇದ್ದಕ್ಕಿದ್ದಾಗೆ ಇದೆಲ್ಲ ಟ್ರೈ ಮಾಡ್ದ ಅಂತ ಹೇಳಿದ್ರು. ಸುಹಾಸಿನಿ ಅಮ್ಮ ಮತ್ತೆ ವೈಜಯಂತಿ ಅಮ್ಮ ಇರ್ಬೇಕಾದ್ರೆ ಧ್ರುವ ಎದ್ದೊಳಕ್ ಟ್ರೈ ಮಾಡಿದ್ ನಾವು. ಹಾಗಿದ್ರೆ ಸುಹಾಸಿನಿ ಅಮ್ಮ ಅಲ್ಲೇ ಇದ್ರು ಅನ್ನಂಗಾಯ್ತು. ಹ್ಞೂ ಅಣ್ಣ. ಸುಹಾಸಿನಿನೂ ಅಲ್ಲೇ ಇದ್ದಾಳೆ ಅಂತ ಅಂದ್ರೆ ಧ್ರುವಂಗ್ ಇರಿಟೇಟ್ ಆಗೋ ತರ ಏನೋ ನಡ್ಕೊಂಡಿರ್ತಾಳೆ. ಅದೇನಾಗಿದೆ ಅಂತ ತಿಳ್ಕೋಬೇಕು. ಅದ್ಯಾ, ಒಂದು ನಿಮಿಷ ಬಂದೆ. ಏ ವೇದಾಂತ್, ನೀನು ಏನ್ ಅನ್ಕೊಂಡಿದ್ಯಾ? ಏನ್ ಬಜಾರಿ, ಶಾಕ್ ಆಯ್ತಾ? ವೇದಾಂತ್, ನೀನ್ ಇಷ್ಟೊತ್ತು ಫ್ಲರ್ಟ್ ಮಾಡ್ತಿದ್ದು ನನ್ ಜೊತೆಗೆ ಅನ್ನೋದು ನಿಂಗೆ ಗೊತ್ತಾ? ಅಫ್ಕೋರ್ಸ್ ಗೊತ್ತು. ಹಾಗಾದ್ರೆ ನಿಂಗೆ ಮುಂಚೆನೆ ನಾನು ಅಂತ ಗೊತ್ತಿತ್ತಾ? ಹೌದು, ನಾನೇ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನೀನು ಉಚ್ಚಾಡಿದ್ರೆ ಸಾಕು, ನನಗೆ ನೀನು ಅಂತ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನೀನು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿದ್ರೆ ನನಗೆ ಗೊತ್ತಾಗೋದಿಲ್ವಾ? ನಿಜವಾಗ್ಲೂ ಪ್ರೀತಿಸೋರ್ಗೆ ಅವ್ರ ಹಾರ್ಟ್ ಬೀಟ್ ಕೂಡ ಗೊತ್ತಾಗುತ್ತಂತೆ, ಗೊತ್ತಾ? ಹೌದಾ? ನೋಡೇ ಬಿಡೋಣ. 100 ಕೋಟಿ ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ ಹಾಲು ಜನಿನಲ್ಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ. ಹೋಗಯ್ಯ, ನನ್ಗಿನಂದ್ರೆ ಒಂಚೂರು ಇಷ್ಟ ಇಲ್ಲ. ನಿನ್ ಜೊತೆ ಮಾತಾಡ್ಬೇಕು, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಬಂದಾಗೆಲ್ಲ ನೀನ್ ಯಾವಾಗ್ಲೂ ಆಫೀಸ್ ಕೆಲಸದಲ್ಲೇ ಇರ್ತೀಯ, ಇಲ್ಲ ಯಾರ ಜೊತೆಗಾದ್ರೂ ಮಾತಾಡ್ತಾ ಇರ್ತೀಯ.
ಅದಕ್ಕೆ ನಿನಗೆ ಕ್ಷಮ ಕೊಡೋಣ ಅಂತ ಕಾಲ್ ಮಾಡಿದೆ. ಅಲ್ಲ, ಬರೀ ಚಿನ್ನದ ಬಳೆಗಳು ತಂದು ಕೊಟ್ಬಿಟ್ರೆ ಆಗೋಯ್ತಾ? ಮತ್ತಿನ್ನೇನ್ ಮಾಡ್ಬೇಕಿತ್ತು? ಈ ಬಳೆಗೆ ಮ್ಯಾಚ್ ಆಗೋ ಸೀರೆ ಜುಮ್ಕೆ ಎಲ್ಲ ಯಾರು ಕೊಡಿಸ್ತಾರೆ? ಓ ಅಷ್ಟೇ ತಾನೇ? ಬಜಾರ್ ಸಾರಿ, ನಂಗೆ ಈ ವಿಷಯ ಗೊತ್ತಿರಲಿಲ್ಲ. 1 hour ಟೈಮ್ ಕೊಡು, ರೆಡಿ ಆಗ್ತೀನಿ. ಧ್ರುವ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಆಶ್ಚರ್ಯ ಆದ್ರೂ ನಂಬಲೇಬೇಕು. ಧ್ರುವ ದಿನ ದಿನ ತುಂಬಾ ಚಿತ್ತರಿಸ್ಕೊಳ್ತಾ ಇದ್ದಾನೆ. 1 ನಿಮಿಷ. ಧ್ರುವ, ಆದಿತ್ಯ ನೋಡು. ಈ ದಿನಕ್ಕೋಸ್ಕರ ಎಷ್ಟು ದಿನ ವೇಟ್ ಮಾಡ್ತಿದ್ದೆ ಗೊತ್ತಾ? ಕೊನೆಗೂ ಆ ದೇವ್ರು ನಮ್ ಕೈ ಬಿಡ್ಲಿಲ್ಲ. ನೀನ್ ಹೇಳ್ತಾ ಇರೋದು ನಿಜ ಆದಿತಿ. ಆ ದೇವರು ಧ್ರುವನ ಕಾಪಾಡ್ಬಿಟ್ಟ. ಇವತ್ತು ಡಾಕ್ಟರ್ ಬಂದಿದ್ರು. ತುಂಬಾ ಸ್ಪೀಡಾಗಿ ರಿಕವರಿ ಆಗ್ತಿದ್ದಾನೆ ಅಂತ ಕೂಡ ಹೇಳಿದ್ರು. ಇವತ್ತೊಂದು ವಿಷಯ ನಡೀತು ಗೊತ್ತಾ? ಯಾರ ಸಪೋರ್ಟು ಇಲ್ಲದೆ ಅವನೇ ಎದ್ದಿದ್ದಾನೆ. ನೀ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ನೀನ್ ಅನ್ಕೊಂಡಿದ್ ಕನ್ಸೆಲ್ಲ ನೆರವೇರತ್ತೆ. ಧೈರ್ಯ ತಗೋ. ಅದಕ್ಕೆ ನಾನು ಇವಾಗ್ಲೇ ಧ್ರುವನ ನೋಡ್ಬೇಕದ್ಕೆ. ಇವಾಗ್ಲೇ ನಾನು ಅವನ ಜೊತೆ ಮಾತಾಡ್ಬೇಕು. ಅದಕ್ಕೇನಂತೆ? ಮನೆಗ್ ಬಂದ್ರೆ ಆರಾಮ್ಸೆ ನೋಡ್ಬೋದು. ಬಾ ಈಗ್ಲೇ. ಮನೆಗ್ ಬೇಡ, ಅದಕ್ಕೆ ಸುಮ್ಮನೆ ತೊಂದರೆ ಆಗುತ್ತೆ. ಫ್ರೀಯಾಗಿ ಕುತ್ಕೊಂಡು ಮಾತಾಡೋದಕ್ಕೂ ಆಗಲ್ಲ. ಅದು ಕರೆಕ್ಟು. ಸರಿ, ನಾನೊಂದು ಕೆಲಸ ಮಾಡ್ತೀನಿ. ಧ್ರುವನ ಆಚೆ ಕರ್ಕೊಂಡ್ಬರ್ತೀನಿ. ಆ ಪ್ಲೇಸ್ ಯಾವುದು ಅಂತ ಹೇಳಿ ನಿಂಗೆ ಮೆಸೇಜ್ ಮಾಡ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡು. ಅವನ ಎಷ್ಟು ಬೇಕಿದ್ರು ನೋಡ್ಬೋದು, ಎಂತ ಬೇಕಿದ್ರು ಮಾತಾಡ್ಬೋದು. ಓಕೆನಾ? ಹಾಂ ಅದಕ್ಕೆ ಸರಿ. ಓಕೆ, ಬಾಯ್. ಧ್ರುವ, ಬಾ, ಹೊರಡೆ ಕರ್ಕೊಂಡು ಹೋಗ್ತೀನಿ. ಹುಷಾರು ಹುಷಾರು. ಆದ್ಯಾ, ಧ್ರುವನ್ ಎಲ್ಲ ಕರ್ಕೊಂಡು ಹೋಗ್ತಾ ಇದೀಯಾ? ಅಮ್ಮ, ಅದು ಧ್ರುವನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ. ಆಚೆನಾ? ಯಾಕೆ? ಧ್ರುವಂಗೆ ಮನೇಲಿದ್ದು ಬೋರ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಹೊರಡೆ ಕರ್ಕೊಂಡು ಹೋಗೋಣ ಅಂತ. ನೋ ಆದ್ಯ, ಇಷ್ಟು ಬೇಗ ಧ್ರುವನ ಹೊರಗಡೆ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ ಅನ್ಸುತ್ತೆ. ಏನಾದರೂ ಮಾಡಿ ಅವಳನ್ನ ಡೈವರ್ಟ್ ಮಾಡಬೇಕು. ಏನಾದರೂ ತೊಂದರೆ ಆಗೋ ಥರ ಪ್ಲಾನ್ ಮಾಡಬೇಕು. ಆಮೇಲೆ ನೀವು ಈಸಿಯಾಗಿ ವೇದಾಂತನ ಎದುರು ಹಾಕೋಬಹುದು. ಮನ್ಸು ಮಾಡಿದ್ರೆ ಮುಗಿಸ್ಲೂಬಹುದು. ಸೈನಿಕರನ್ನ ಹೊಡಿದೆ ಕೋಟೆ ಒಳಗಡೆ ಕಾಲಿಡೋದಕ್ಕಾಗಲ್ಲ. ಮೊದಲು ಆ ಅಮೂಲ್ಯನ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಅವಳ ತವ್ರ ಮನೆಗೆ ಏನಾದ್ರೂ ಪೆಟ್ಟು ಬೀಳೋ ತರ ಪ್ಲಾನ್ ಮಾಡಿ. ಅವರಪ್ಪ ಮಂಜುನಾಥ್ನ, ಅವರಮ್ಮ ಪರಿಮಳನ ನಮ್ಮ ಪ್ಲಾನ್ಗೆ ಯೂಸ್ ಮಾಡ್ಕೊಡಿ. ಆಮೇಲೆ ವೇದಾಂತ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಪರವಾಗಿಲ್ಲ ಸುಹಾಸಿನಿ, ನಿನ್ನ ತಲೆಯಲ್ಲೂ ಬುದ್ಧಿ ಇದೆ. ನೀನು ಹೇಳ್ದಂಗೆ ನನ್ನ ನೆಕ್ಸ್ಟ್ ಟಾರ್ಗೆಟು ಅಮೂಲ್ಯ ಅಪ್ಪ ಮಂಜುನೇ.
ನೀನು ನಿಜವಾಗ್ಲೂ ನಡೀತಾ ಇದೆಯಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನೀನು ಇಷ್ಟು ಬೇಗ ನಡೆಯೋದಕ್ಕೆ ಶುರು ಮಾಡ್ತೀಯಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಧ್ರುವ, ಆ ದೇವರು ನಿನ್ನ ಕಾಪಾಡ್ಬಿಟ್ಟ ಧ್ರುವ. ಅದಕ್ಕೆ ಧ್ರುವ ಹುಷಾರಾಗಿದ್ದಾನೆ, ಹುಷಾರಾಗ್ಬಿಟ್ಟ. ಹೇ ಅದಿತಿ, ಯಾಕಿಷ್ಟು ಎಕ್ಸೈಟ್ ಆಗಿದ್ಯಾ? ಅದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈಗಲೇ ಧ್ರುವನ ಕರ್ಕೊಂಡೋಗಿ ಮದ್ವೆ ಆಗ್ಬಿಡೋಣ ಅಂತ ಅನಿಸ್ತಿದೆ. ಅದಿತಿ, ಏನ್ ಮಾತಾಡ್ತಿದ್ಯಾ? ಧ್ರುವ ಇನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ. ಆಗ್ತಾನೆ, ಗ್ಯಾರಂಟಿ ಆಗ್ತಾನೆ, ಆ ನಂಬಿಕೆ ನಂಗಿದೆ. ಹಾಗಂತ ಈಗಲೇ ಎತ್ತಕೊಂಡು ಹೋಗ್ಬಿಡ್ತೀಯಾ? ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ನಾವಿನ್ನೂ ತುಂಬಾ ಟೈಮ್ ಇಲ್ಲೇ ಇರ್ತೀವಿ. ಏನೇನ್ ಬ್ಯಾಲೆನ್ಸ್ ಇದೆಯೋ ಎಲ್ಲ ಮಾತಾಡ್ಕೊಳ್ಳಿ. ನಾನು ವಾಕಿಂಗ್ ಹೋಗಿ ಬರ್ತೀನಿ. ಹುಷಾರು. ಧ್ರುವ, ಬಾ. ಧ್ರುವ, ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ಯಾವಾಗ ನೋಡ್ತೀನೋ ಮಾತಾಡ್ತೀನೋ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ನರ್ಸ್ ಗೆಟಪ್ ಹಾಕ್ಕೊಂಡು ಮನೆಗೆ ಬಂದಿದ್ದು. ನಿಜ ಹೇಳಬೇಕಂದ್ರೆ ನೀನು ಬಿಟ್ಟಿರೋಕ್ಕಾಗ್ದೇನೆ ನಾನು ನಿನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದು. ಆದರೆ ಅದೇನೂ ಆಗಲೇ ಇಲ್ಲ, ಎಲ್ಲ ಎಡ್ವರ್ಟ್ ಆಗೋಯ್ತು. ಹಾಂ, ಹಾಗೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಲಾಸ್ಟ್ ವೀಕಿನೂ ನೀನು ಹೇಗೆ ಮಾತಾಡ್ಸೋದು, ಹೇಗೆ ಮೀಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನು ಚೆನ್ನಾಗಿದ್ದಿದ್ದರೆ ಎಲ್ಲರೂ ಆಚೆ ತಿರ್ಗಾಡ್ಕೊಂಬರ್ಬೋದು ಅಂತಲೂ ಯೋಚನೆ ಮಾಡಿದೆ. ಅದು ಮೋಸ್ಟ್ಲಿ ಆ ದೇವ್ರಿಗೆ ಕೇಳಿಸಿದೆ ಅಂತ ಅನ್ಸುತ್ತೆ. ನೋಡು, ಎಷ್ಟು ಬೇಗ ನೀನು ಎದ್ದು ಓಡಾಡೋ ಹಾಗೆ ಮಾಡಿದ್ದಾರೆ ಅಲ್ವಾ? ಧ್ರುವ, ನನ್ಗೆ ಅರ್ಥ ಆಯ್ತು. ಆ ಮನೆ ಹಾಡಿ ಸುಹಾಸಿನಿ ನಿಂಗೆ ಇನ್ನೂ ತೊಂದರೆ ಕೊಡ್ತಿದ್ದಾಳ? ಆ ಹೆಂಗಸು ನಮ್ಮಮ್ಮ ಅಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ರು ನೀವು ಅದನ್ನ ನಮಗೆ ಹೇಳಿರ್ಲಿಲ್ಲ. ಅದನ್ನ ಸೈಡ್ಗಿಡೋಣ. ಆದರೆ ನಾನು ಕೇಳ್ತಿರೋದೇನು ಅಂದರೆ, ಆ ಟೇಪಲ್ಲಿ ನಮ್ಮ ಒರಿಜಿನಲ್ ಅಮ್ಮನ್ ಬಿಟ್ಟು ಈ ಹೆಂಗ್ಸ್ ಮುಖ ಹೇಗೆ ಬಂತು? ತೇಜಸ್ಗೆ ಟೇಪ್ ವಿಷಯ ಹೇಗೆ ಗೊತ್ತಾಯ್ತು? ತೇಜಸ್ಗೆ ನಮ್ಮ ಫ್ಯಾಮಿಲಿ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು? ಇದೆಲ್ಲ ನೀವೇ ತಾನೇ ಆ ತೇಜಸ್ ಕೇಳಿರೋದು? ಆ ಹೆಂಗಸು ಈ ಮನೆಗೆ ಬರೋಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿ ಮ್ಯಾಟ್ರ್ ಎಲ್ಲ ನೀವು ತೇಜಸ್ ಹೇಳಿ ಎಲ್ಲ ಪ್ರಿಪೇರ್ ಆದ್ಮೇಲೆ ತಾನೇ ಅವರನ್ನ ಕರ್ಸಿರೋದು. ನಮ್ಮ ಮನೇಲಿ ಏನೇನು ಆಗ್ತಿದೆ ಪಿನ್ ಟು ಪಿನ್ ಎಲ್ಲ ವಿಷಯನೂ ಹೇಳಿರೋದು ತೇಜಸ್ಗೆ ನೀವೇ ತಾನೇ? ಮದರ್ ಇಂಡಿಯಾ, ಏನಾಯ್ತು? ನೋಡು ವಿಕ್ರಾಂತ್, ನಿನಗೆ ವಿಷಯ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಯಾರ್ಯಾವ್ದೋ ಮಾತು ಕೇಳ್ಕೊಂಡು ನನ್ನ ಮೇಲೆ ಡೌಟ್ ಪಟ್ರೆ ಏನು ಯೂಸ್ ಇಲ್ಲ. ನಾನು ಹೊರಡ್ಬೇಕು. ಒಂದ್ ನಿಮಿಷ ಮದರ್ ಇಂಡಿಯಾ, ನಾನು ಹೋಗ್ಬೇಕು ಅಂತ ಹೇಳಿದ್ನಲ್ಲ, ದಾರಿ ಬಿಡು. ಗೊತ್ತಿರೋದಕ್ಕೆ ಕೇಳ್ತಿರೋದು, ಬಟ್ ನಮ್ ಪ್ರಶ್ನೆಗೂ ಆನ್ಸರ್ ಮಾಡಿ ಹೋಗಿಯಲ್ಲ. ಆಮೇಲೆ ಈ ದಾರಿ ನಿಮ್ದೇ ದಾರಿ. ವಿಕ್ರಾಂತ್, ಇನ್ಮೇಲೆ ಈ ಮನೆಯಲ್ಲಿ ಯಾರು ಈ ವಿಷಯ ಮಾತಾಡಬಾರ್ದು ಅಂತ ವೇದಾಂತ್ ಹೇಳಿಲ್ವಾ? ನೀನ್ ಹೀಗೆ ಆಡ್ತಾ ಇದ್ರೆ ನಾನ್ ವೇದಾಂತ್ ಹತ್ರ ಹೇಳ್ಬೇಕಾಗತ್ತಷ್ಟೇ. ಬಿ ಕೇರ್ಫುಲ್. ಹಾಗಾದ್ರೆ ನೀವು ನಮ್ಮಿಂದ ಸತ್ಯ ಮುಚ್ಚಿಡ್ತಿದ್ದೀರಾ ನಂಗಾಯ್ತು. ಪರವಾಗಿಲ್ಲ, ಅದು ಎಷ್ಟು ದಿನ ಮುಚ್ಚಿಡ್ತೀರಾ ಅಂತ ನಾನು ನೋಡ್ತೀನಿ. ಯಾವತ್ತಿದ್ರೂ ನಿಮ್ ಬಂಡವಾಳ ಬಯಲಾಗ್ಲೇಬೇಕು.
ಅದಿತಿ, ನೀನು ಇಲ್ಲೇನು ಮಾಡ್ತಿದ್ಯಾ? ಅದಿತಿ, ಧ್ರುವ ಎಲ್ಲಿಗೆ ಹೇಗೆ ಬಂದ? ಅದನ್ನ ಯಾರು ಕರ್ಕೊಂಡ್ ಬಂದಿದ್ದು? ಏ ನಿನ್ನೆ ಕಣೆ ಕೇಳ್ತಿರೋದು. ರಾಜಣ್ಣನ ಯಾರು ಕರ್ಕೊಂಬಂದ್ರು? ನೀನೇನ್ ಮಾಡ್ತಿದ್ದೆ ಪಾರ್ಕಲ್ಲಿ? ಅಣ್ಣ, ಅಮ್ಮು, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದನ್ನ ನಾನು ಕೇಳಬೇಕಾದ್ಯಾ? ನೀವ್ಯಾಕೆ ಕೇಳಿದ್ದೀರಾ? ಧ್ರುವನ್ ಹೇಗೆ ಕರ್ಕೊಂಡು ಬಂದ್ರಿ? ಅಣ್ಣ, ಅದು ಧ್ರುವನ ವಾಕಿಂಗಿಗೆ ಕರ್ಕೊಂಡ್ ಬಂದಿದ್ದೆ. ಅದಿತಿ ಇಲ್ಲೇ ರೋಡಲ್ಲಿ ಪಾಸ್ ಆಗ್ತಾ ಇದ್ಲು. ಧ್ರುವನ್ ನೋಡ್ಕೊಳಕ್ಕೆ ಅದಿತಿ ಇದ್ಲು ಅಲ್ವಾ, ಅದಕ್ಕೆ ನಾನು ಇಲ್ಲೇ ವಾಕ್ ಮಾಡ್ತಾ ಇದ್ದೆ. ಅದ್ಯಾ, ವಾಟ್ಸ್ ರಾಂಗ್ ವಿತ್ ಯು? ತಲೆ ಕೆಟ್ಟಿದ್ಯಾ? ಧ್ರುವನ್ ಎಲ್ಲೋ ಹೊರಗಡೆ ಕರ್ಕೊಂಡು ಬರಬಾರ್ದು ಅನ್ನೋ ನಿನಗೆ ಗೊತ್ತಿಲ್ವಾ? ಅದು ನೀವೇ ಕರ್ಕೊಂಡ್ ಬಂದಿದ್ದೀರಲ್ಲ. ಅವನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತು ತಾನೆ. ಅವನ ಆಚೆ ಬಂದಾಗಲೇ ಅವನಿಗೆ ತೊಂದರೆ ಆಗುತ್ತೆ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ ಇಲ್ಲ, ಖಂಡಿತ ಬರ್ತೀನಿ. ಹೊಟ್ಟೆ ಈಗ ತಾನೆ. ಅಯ್ಯೋ ರೀ, ಏನಾಯ್ತು? ನೋಡ್ಕೊಂಡು ನಡೆಯೋದಲ್ವಾ? ನೋವಾಯ್ತೇನ್ರಿ? ನೀವು ಹೇಳ್ಕೊಳ್ಳೋದು ಇಲ್ಲ. ನನಗೇನು ಆಗಿಲ್ಲ ಪರಿ. ಅಯ್ಯೋ ಸುಮ್ಮನೆ ಇರ್ರಿ, ನೀವು ನೋವಾದ್ರೂ ಹೇಳ್ಕೊಳ್ಳಲ್ಲ. ಹೊರಡೋ ಅವಸರದಲ್ಲಿ ನೆಲ ನೋಡಲಿಲ್ಲ, ಅದಕ್ಕೆ ಎಡವುದೆ. ನೀನು ಇಷ್ಟಕ್ಕೆಲ್ಲ ಯಾಕೆ ಗಾಬರಿ ಆಗ್ತಾ ಇದೆಯಾ? ಆರಾಮಾಗಿರೋ, ನನಗೇನು ಆಗಿಲ್ಲ. ಇಲ್ಲ ರೀ, ನೀವು ಯಾವತ್ತೂ ಎಡವುದವರೇ ಅಲ್ಲ. ಯಾವತ್ತೂ ಎಡವುದೇ ಇರೋನು ಇವತ್ತು ಎಡವಬಾರ್ದು ಅಂತ ಏನು ಇಲ್ವಲ್ಲ. ನಡೆಯೋ ಮನುಷ್ಯ ತಾನೇ ಎಡಬೋದು. ನೀನು ಧೈರ್ಯವಾಗಿರು, ನನಗೇನು ಆಗಿಲ್ಲ. ನಿಮ್ಗೇನು ಅರ್ಥ ಆಗಲ್ಲ. ಒಂದು ನಿಮಿಷ ಇರಿ, ನಾ ಬರ್ತೀನಿ. ಈಗ ಈ ಕಡೆ ಕೆಟ್ಟ ಕಣ್ಣು, ನೇರ್ ಕಣ್ಣು, ಹಾದಿಲೋ ಕರ್ಕೊಂಡು, ಬೀದಿಲೋ ಕರ್ಕೊಂಡು ಎಲ್ಲ ಪಟ್ಟನ್ ಸಿದ್ದೋಗ್ಲಿ, ಪಟ್ಟನ್ ಸಿದ್ದೋಗ್ಲಿ. ಅಲ್ಲಿ ತುತ್ತು ಏನ್ ಪರಿ ಇದು ನಿಂದು ಹುಚ್ಚಾಟ? ಈಗ ದೃಷ್ಟಿ ತೆಗಿಯುವಂಥದ್ದು ಏನಾಗಿದೆ? ತುತ್ತು ಅನ್ನಿ. ನೀವು ಎಡವಿದ್ ನೋಡಿದ್ರೆ ಮನ್ಸಿಗೆ ಯಾಕೋ ಒಂಥರ ಆತಂಕ ಆಗ್ತಾ ಇದೆ. ಇದಕ್ಕೆ ಮುಂಚೆ ಯಾವತ್ತೂ ಈ ಥರ ಆಗಿರ್ಲಿಲ್ಲ ರೀ. ಆದ್ರೆ ಇವತ್ತು ಯಾಕೆ ಹೀಗಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಅಂದ್ಕೊಂಡ ಹಾಗೆ ಏನೂ ಆಗಲ್ಲ ಪರಿ. ಸದ್ಯಕ್ಕೆ ನಮಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಮನೆ ಕಟ್ಟೋದಕ್ಕೆ ಲೋನ್ ವಿಷಯಕ್ಕೆ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ನಾಡಿದ್ದು ಡಾಕ್ಯುಮೆಂಟ್ಸ್ ತಗೊಂಬನ್ನಿ, ಲೋನ್ ಸ್ಯಾಂಕ್ಷನ್ ಮಾಡೋಣ ಅಂತ ಹೇಳಿದ್ದಾರೆ. ಲೋನ್ ಸ್ಯಾಂಕ್ಷನ್ ಆಗ್ತಿದ್ದ ಹಾಗೆ ಪಾಯ ಹಾಕೋದಕ್ಕೆ ಶುರು ಮಾಡ್ಕೊಬಿಡ್ಬಹುದು. 5-6 ತಿಂಗಳಲ್ಲಿ ಮನೆ ಕೆಲಸನ ಮುಗಿಸ್ಬಿಡ್ಬಹುದು ಅನ್ಸುತ್ತೆ. ನೀವು ಹೇಳ್ತಿರೋದೇನೋ ನಿಜ ರೀ. ಒಂದಷ್ಟು ದಿನದ ಹಿಂದೆ 10 ರೂಪಾಯಿಗೂ ಪರದಾಡ್ತಾ ಇದ್ವಿ. 2 ಹೊತ್ತು ಊಟ ಮಾಡಿ 1 ಹೊತ್ತು ಉಪವಾಸ ಮಲಗ್ತಾ ಇದ್ವಿ. ಆದರೆ ಈಗ ಸ್ವಂತ ಮನೆ ಕಟ್ಟಿಸ್ಬೇಕು ಅಂತ ಓಡಾಡ್ತಾ ಇದ್ದೀವಿ. ಇದೆಲ್ಲ ನೋಡ್ತಾ ಇದ್ರೆ ಆಶ್ಚರ್ಯ ಆಗ್ತಿದೆ. ಆ ದೇವರು ನಮಗೆ ಇಷ್ಟು ಬೇಗ ಮನೆ ಕಟ್ಟಿಸೋ ಶಕ್ತಿ ಕೊಟ್ಟನಾ ಅಂತ ಅನ್ನಿಸ್ತಾ ಇದೆ. ಅದೇನೇ ಆಗಿರಲಿ ರೀ, ನಾವು ಮನೆ ಕಟ್ಟಿಸ್ತಿದ್ದೀವಿ ಅಂತ ಯಾರ ಕೆಟ್ಟ ದೃಷ್ಟಿನೂ ನಮ್ಮ ಮೇಲೆ ಬೀಳದಿರೋ ಹಾಗಾಗಲಿ. ಹಾಗೆಲ್ಲ ಏನೂ ಆಗಲ್ಲ ಪ್ರಿ. ದೇವರ ಆಶೀರ್ವಾದ ಇದ್ರೆ ನಾವು ಖಂಡಿತ ಮನೆ ಕಟ್ಟಿಸ್ತೀವಿ. ಓ ಬನ್ನಿ ಮಂಜವ್ರೆ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಒಂದು ವಿಷಯ ಕೇಳ್ಪಟ್ಟೆ, ನೀವು ಮನೆ ಕಟ್ಟಿಸ್ತಾ ಇದ್ದೀರಂತೆ? ಹೌದು ಸರ್, ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಯಾವಾಗ ಕಟ್ಟಿಸ್ತೀನಿ ಅಂತ ಗೊತ್ತಿಲ್ಲ. ತಲೆ ಕಟ್ಸ್ಕೊಬೇಡಿ ಮಂಜವ್ರೆ, ಕಟ್ಟಿಸ್ತೀನಿ ಅಂದ್ಮೇಲೆ ಆದಷ್ಟು ಬೇಗ ಕಟ್ಟಿಸ್ತೀರಾ. ನಮ್ಮಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ಕೇಳಿ, ಖಂಡಿತವಾಗೂ ಮಾಡೋಣ.
ಅಗತ್ಯ ಬಿದ್ದರೆ ಖಂಡಿತ ಕೇಳ್ತೀನಿ ಸರ್. ಅಂದ ಹಾಗೆ ನೀವು ನಿಮ್ಮ ಮಗಳ ಮದುವೆ ಮಾಡ್ಬೇಕಂತ ಹೇಳಿದ್ರಲ್ಲ? ಹಾಂ ಸರ್, ಹೇಳಿದ್ದೆ. ಆದರೆ ಅವಳು ಇನ್ನೂ ಓದ್ತಾ ಇದ್ದಾಳೆ. ಸದ್ಯಕ್ಕೆ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೇದು, ಹಾಗೆ ಮಾಡಿ. ಹಾಂ ಮಂಜುವರೇ, ನಿಮ್ಗೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ. ಇವ್ರದ್ದೊಂದು ಲಗೇಜ್ ಗಾಡಿ ಇದ್ದೆ. ಇವ್ರು ನನಗೆ ತುಂಬ ಬೇಕಾಗಿರೋರು. ಅದರೊಳಗೆ ಇಂಪಾರ್ಟೆಂಟ್ ಗೂಡ್ಸ್ ಇದೆ. ಅದು ನಾಳೆ ಬೆಳಗ್ಗೆ ಮಲ್ಲಿಗೆಪುರಕ್ಕೆ ತಲುಪಿಸ್ಬೇಕು. ಅದಕ್ಕೆ ಇವತ್ತೊಂದು ದಿನ ಇವ್ರ ಗಾಡಿನ ನಿಮ್ಮ ಮನೆ ಮುಂದೆ ನಿಲ್ಲಿಸ್ಬೋದಾ? ಇವತ್ತು ಇಲ್ಲಿ ನಮ್ಮ ಗಾಡಿಗಳಿಗೆ ಜಾಗ ಸಾಕಾಗ್ತಾ ಇಲ್ಲ. ಹಾಗಾಗಿ ಇವತ್ತೊಂದು ದಿನ ನಿಮ್ಮ ಮನೆ ಹತ್ರ ನಿಲ್ಲಿಸ್ಬೋದಾ? ಬೆಳಿಗ್ಗೆ ಬೇಗ ತಗೊಂಡೋಗ್ಬಿಡ್ತಾರೆ. ಪರವಾಗಿಲ್ಲ ಸರ್, ನಿಲ್ಲಿಸ್ಬೋದು. ಥ್ಯಾಂಕ್ಸ್ ಮಂಜುವರೇ, ನಿಮ್ಮಿಂದ ತುಂಬ ಸಹಾಯ ಆಯಿತು. ನಾನು ನೀನು ಒಟ್ಟಿಗೆ ತುಂಬ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಅದೆಲ್ಲದಕ್ಕಿಂತ ನಿನಗೆ ವೆಕೇಷನ್ಸ್, ಹನಿಮೂನ್ ಇಂಪಾರ್ಟೆಂಟ್ ಅನ್ನೋದಾದರೆ ಐ ಆಮ್ ಸಾರಿ ಅಮೂಲ್ಯ. ನಾನು ನಿನಗೆ ಇಲ್ಲ ವೇದಾಂತ್, ಸಾರಿ. ನಾನು ಅವಳ ಮಾತು ಕೇಳಿಕೊಂಡು ನಿನಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಮದುವೆ ಆಗಿ 1 ವರ್ಷ ಆದರೂ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ನಾವಿಬ್ಬರು ತುಂಬ ಸಂತೋಷವಾಗಿದ್ದೀವಿ. ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ಯಾ. ಅವಳು ಮಾತು ಕೇಳಿಕೊಂಡು ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಫ್ರೆಂಡೇ ನಮ್ಮಿಬ್ಬರ ಮಧ್ಯೆ ತಂದಿಡ್ತಾಳೆ ಅಂದರೆ ಅವಳ ನಂಬರೇ ಬೇಕಾಗಿಲ್ಲ. ಅವಳ ನಂಬರ್ನ ಈಗಲೇ ಡಿಲೀಟ್ ಮಾಡಿಬಿಡ್ತೀನಿ. ಅಮೂಲ್ಯ, ಇಷ್ಟಕ್ಕೆಲ್ಲ ಯಾಕೆ ವರಿ ಮಾಡ್ಕೊಳ್ತೀಯ? ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಸುತ್ತಮುತ್ತ ಈ ಥರ ಜನಗಳಿರಬೇಕು. ಆಗಲೇ ನಾವು ತುಂಬ ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯ. ನೋಡು, ಅಪ್ಪನಿಗೆ ಏನೂ ಆಗಿರೋದಿಲ್ಲ. ಅವರು ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿರ್ತಾರೆ. ನೀನೇನು ಹೆದರ್ಕೋಬೇಡ, ಬೆಳಗ್ಗೆ ಮಾತಾಡೋಣ. ಈಗ ಮಲ್ಕೊ. ಇಲ್ಲ ವೇದಾಂತ್, ನಂಗೆ ಈ ಥರ ಕನಸೆಲ್ಲ ಯಾವತ್ತೂ ಬಿದ್ದೇ ಇಲ್ಲ. ನಂಗೆ ಯಾಕೂ ತುಂಬ ಭಯ ಆಗ್ತಿದೆ. ಈಗಲೇ ಅಪ್ಪನ ಹತ್ರ ಮಾತಾಡ್ಬೇಕು ನಾನು. ಬಜಾರಿ, ಪ್ಲೀಸ್ ಹೇಳೋದನ್ನ ಅರ್ಥ ಮಾಡ್ಕೊ. ಕನ್ಸಿಗೆ ಯಾರಾದರೂ ಇಷ್ಟೊಂದು ಹೆದರ್ಕೊಳ್ತಾರ ಹೇಳು? ನೀನು ಸುಮ್ಮನೆ ಗಾಬರಿ ಆಗಿರೋದಂದ್ರೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ಅವರಿಗೂ ಗಾಬರಿ ಮಾಡ್ತೀಯ. ಪರಿಯಮ್ಮನೂ ಗಾಬರಿ ಆಗ್ತಾರೆ. ಏನೂ ಆಗಿರೋದಿಲ್ಲ. ಬೆಳಗ್ಗೆ ಎದ್ದು ಫಸ್ಟ್ ಕೆಲಸ ಫೋನ್ ಮಾಡೋಣ. ನಾಳೆ ಅಪ್ಪನ ಹುಡ್ದ ಬರ್ತಾನೆ. ಇಲ್ಲ ವೇದಾಂತ್, ನನ್ನಿಂದ ಆಗ್ತಿಲ್ಲ. ನಂಗೆ ಅಪ್ಪನ ಜೊತೆ ಈಗಲೇ ಮಾತಾಡಬೇಕು ಅಂತ ಅನಿಸ್ತಿದೆ. ಅವ್ರೇನೋ ತೊಂದರೆನಲ್ಲಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಕನ್ಸಲ್ಲಿ ಪಾಪ ಎಷ್ಟು ಕಷ್ಟಪಡ್ತಿದ್ರು ಗೊತ್ತಾ? ಅವರು ವೇದಾಂತ್ ಕಾಪಾಡು ಅಂತ ಕೂಗಿದ್ದನ್ನು ಕೇಳಿಸ್ಕೊಂಡ್ರೆ ನಂಗೆ ಭಯ ಆಗ್ತದೆ. ವೇದಾಂತ್ ಪ್ಲೀಸ್ ಅಪ್ಪನ ಜೊತೆ ಈಗಲೇ ಮಾತಾಡಬೇಕು, ಇಲ್ಲಾಂದ್ರೆ ನಂಗೆ ಸಮಾಧಾನ ಇಲ್ಲ. ವೇದಾಂತ್, ನೀನು ಯಾಕೆ ಇಷ್ಟೊಂದು ಹೆದರ್ಕೊಳ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ಬೆಳಗ್ಗೆ ಎದ್ದು ಬರ್ಡೇ ವಿಶ್ ಮಾಡ್ಬೋದಲ್ಲ, ಈಗ ಮಲ್ಕೋ. ವೇದಾಂತ್ ಹೇಳಿದ್ನಲ್ಲ, ನಂಗೆ ಮಾತಾಡೋರ್ಗೂ ಸಮಾಧಾನ ಇಲ್ಲ ಅಂತ. ಈಗ ಹೇಗಿದ್ರು 12:00 ಆಗಿದೆ ಅಲ್ವಾ? ವಿಶ್ ಮಾಡೋ ನೆಪದಲ್ಲಿ ಕಾಲ್ ಮಾಡಿದ್ರೆ ಅವ್ರಿಗೂ ಅನುಮಾನ ಬರಲ್ಲ. ಈಗಲೇ ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಸ್ಪೀಕರ್ ಹಾಕು, ನಾನು ವಿಶ್ ಮಾಡ್ತೀನಿ. ಯಾವುದೋ ಫೋನ್ ರಿಂಗ್ ಆಗ್ತಿದೆ, ನೋಡ್ಬಾರ್ದಾ? ನೋಡ್ರಿ, ಫೋನ್ ಬರ್ತಾರೆ. ಇಷ್ಟೊತ್ತಲ್ಲಿ ಯಾರಪ್ಪ ಫೋನ್ ಮಾಡ್ತಾ ಇರೋದು? ಪರಿ, ಅಮ್ಮು ಫೋನ್ ಮಾಡ್ತಾ ಇದ್ದಾಳೆ. ಅಯ್ಯೋ, ಇಷ್ಟೊತ್ತಲ್ಲಿ ಅಮ್ಮ ಫೋನ್ ಮಾಡ್ತಿದ್ದಾಳ? ಅದೇನು ಅಂತ ಕೇಳಿ. ಹಲೋ, ಹ್ಯಾಪಿ ಬರ್ಡೇ ಅಪ್ಪ. ನೀವು ಇದಕ್ಕೆ ಫೋನ್ ಮಾಡಿದ್ದು? ಅಪ್ಪ, ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು. ಹೌದು ಅಪ್ಪ, ನೀವು ಯಾವಾಗಲೂ ಹೀಗೆ ಇರಬೇಕು. ನೀವೆಲ್ಲರೂ ನನ್ನ ಜೊತೆಯಲ್ಲಿದ್ದರೆ ಸಾಕಪ್ಪ, ನಾನು ಖಂಡಿತ ಸಂತೋಷವಾಗಿರ್ತೀನಿ. ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಪ್ಪ, ಡೋಂಟ್ ವರಿ. ಅಮ್ಮ,
ನೀನ್ ಮಾತಾಡೋದಿಲ್ಲ ನನಗೆ ಕೇಳಿಸ್ತಾ ಇದೆ ಕಣೆ. ನೀನ್ ಇದಕ್ಕೆ ಫೋನ್ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಸುಮ್ಮನಿದ್ದೆ ಅಷ್ಟೆ. ಇಲ್ಲಮ್ಮ, ಬೇರೆ ಕಾರಣನೂ ಇದೆ. ಬೇರೆ ಕಾರಣ ಇದೆಯಾ ಅಮ್ಮು? ನೀನೇನಾದ್ರೂ ನಿಮ್ಮ ಅಪ್ಪನ ಬಗ್ಗೆ ಕೆಟ್ಟ ಕನ್ಸ್ಕೊಂಡ್ಯಾ? ರಜಾ ಈ ಥರ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೊಳ್ಬೇಡ. ಇವತ್ತಿನ ಮೀಟಿಂಗ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಯಾಕೆ? ಅದು ಇವತ್ತು ಮಾವನ್ ಬರ್ಡೇ ಅಲ್ವಾ, ನಾವೆಲ್ಲರೂ ಅವ್ರ ಜೊತೆ ಇದ್ರೆ ಪಾಪ ಖುಷಿ ಆಗ್ತಾ ಇದ್ರು ಅಂತ ಹೇಳಿದೆ. ಆಯ್ತು, ಬೇಡ ಬಿಡು ರಜಾ, ನೀನ್ ಹೇಳಿದ್ದೆ ಫಿಕ್ಸು. ಬೇಡ ಅಂತಲ್ಲ ವಿಕ್ರಮ್, ವರ್ಕ್ ಇಸ್ ಇಂಪಾರ್ಟೆಂಟ್. ಹೌದು ಹೌದು. ಹಲೋ, ಹೇಳಿಕಂತ. ಗುಡ್ ಮಾರ್ನಿಂಗ್ ಬಾಸ್. ಅದು ಇವತ್ತಿನ ಮೀಟಿಂಗ್ಸ್ ಏನ ಕ್ಯಾನ್ಸಲ್ ಮಾಡ್ಬೋದಾ ಅಂತ ಚೆಕ್ ಮಾಡು ಅಂತ ಹೇಳಿದ್ರಿ. ಶ್ಯೂರ್ ಆಗಂತ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬೋದಾ? ಕ್ಯಾನ್ಸಲ್ ಮಾಡಿದ್ರೆ ಪ್ರಾಬ್ಲಮ್ ಏನೂ ಇಲ್ಲ ತಾನೆ? ಬಾಸ್, ಅದು 2 ಮೀಟಿಂಗ್ ಕ್ಯಾನ್ಸಲ್ ಮಾಡ್ಬೋದು, ಆದ್ರೆ ಆ ಗುಪ್ತಾ ಅಂಡ್ ವೈಫ್ ಗುಪ್ತಾ ಅಂಡ್ ಸನ್ಸ್ದು ಕಂಪನಿ ಮೀಟಿಂಗ್ ಇದೆಯಲ್ಲ, ಅದನ್ನ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಹೌದಾ? ಯಾಕೆ? ಆ ಗುಪ್ತಾ ಅಂಕಲ್ಲು ವಾಟ್ ಅಂಕಲ್? ಸಾರಿ ಬಾಸ್, ಫ್ಲೋ ಅಲ್ಲಿ ಬಂದ್ಬಿಡ್ತು. ಗುಪ್ತಾ ಸರ್ ಆಕ್ಚುಲಿ ನ್ಯೂಯಾರ್ಕ್ ಹೋಗ್ತಾ ಇದಾರಂತೆ ಇವತ್ತು ಮಧ್ಯಾಹ್ನ. ಹೋದ್ರೆ ಇನ್ನೊಂದು 15 ದಿವಸ ಬರಲ್ವಂತೆ. ಅದಕ್ಕೆ ಆ ಮೀಟಿಂಗು ಮಾಡೋದು ಇವತ್ತು ತುಂಬಾ ಇಂಪಾರ್ಟೆಂಟು. ಓಕೆ ಸರಿ, ಇನ್ನೊಂದು ಹಾಫ್ ಅನ್ ಅವರ್ ಆಫೀಸಲ್ಲಿ ಇರ್ತೇನೆ. ನಿಮ್ಮ ಹತ್ರ ನಂದೊಂದು ರಿಕ್ವೆಸ್ಟ್ ಇತ್ತು. ಹೇಳ್ರಿ. ಆದಷ್ಟು ಬೇಗ ನಂದು ಮೀನುದು ಮದುವೆ ಮಾಡಿಸ್ಬಿಡಿ ಬಾಸ್. ಇನ್ನೇನು ಅವ್ರ ಅಪ್ಪಂದು ಬರ್ಡೇ ಹತ್ರ ಬರ್ತಾ ಇದೆ, ನಮ್ಮ ಮಾವಂಗೆ ಗಿಫ್ಟ್ ಕೊಡ್ಬೋದು. ಸೂಪರ್, ಮೀನು ಜೊತೆ ಯಾವಾಗ್ಲೂ ಇರ್ಬೋದು. ಶ್ರೀಕಾಂತ, ಫೋನ್ ಇಡ್ರಿ. ಎಲ್ರೂ ಮದುವೆ ಆಗಿ ಮಾವನ್ ಬರ್ಡೇ, ಅತ್ತೆ ಬರ್ಡೇ, ಆ ಬರ್ಡೇ, ಈ ಬರ್ಡೇ ಅನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಕತ್ತೆಗೆ ವಯಸ್ಸಾದ್ರು ಬರೀ ಮೀಟಿಂಗ್ ಪ್ಲಾನ್ ಮಾಡ್ಕೊಂಡೇ ಇದ್ದೀನಿ. ಏನು ಮಾಡಕ್ಕಾಗಲ್ಲ, ಎಲ್ಲ ಅವ್ರವ್ರು ಪಡ್ಕೊಂಡ್ ಬಂದಿರೋದು. ಕಾಂತ ನಡೆ. ರಜಾರಿ, ಇವತ್ತು ಫಾರ್ಚುನೇಟ್ಲಿ 2 ಮೀಟಿಂಗ್ ಇತ್ತು, ಅದು ಕ್ಯಾನ್ಸಲ್ ಆಗಿದೆ. ಇನ್ನೊಂದೇ ಒಂದು ಮೀಟಿಂಗ್ ಇದೆ. ಇದನ್ನ ಮುಗಿಸಿ ಮಧ್ಯಾಹ್ನಷ್ಟೊಳಗೆ ನಿಮಗೆ ಲಂಚ್ ಜಾಯ್ನ್. ಓಕೆನಾ? ಅಲ್ವಾ ವಿಕಾ? ಎಸ್ ಎಸ್ ಅಗ್ರಜ. ರೋಡಿನಲ್ಲಿ ನಾವು ಮಧ್ಯಾಹ್ನ ಊಟದಷ್ಟೊಳಗೆ ಅಲ್ಲಿರ್ತೀವಿ. ಸರಿನಪ್ಪ, ಹಾಗೆ ಮಾಡಿ. ನಾನು ದೇವ್ರಿಗೆ ಮಂಗಳಾರತಿ ಮಾಡಿ ಡ್ಯೂಟಿಗೆ ಹೋಗ್ತೀನಿ. ನಾನು ಒಂದು ಅರ್ಧ ದಿವಸ ರಜೆ ಹಾಕ್ಕೊಂಡು ಬರ್ತೀನಿ. ಅಪ್ಪ, ಇವತ್ತು ನೀವು ಡ್ಯೂಟಿಗೆ ಹೋಗೋ ಹಾಗಿಲ್ಲ. ಯಾಕಪ್ಪ? ಅಪ್ಪ, ಇವತ್ತು ನೀವು ಆಫೀಸ್ಗೆ ಹೋಗೋದಿಕ್ಕೆ ಆಗೋದಿಲ್ಲ. ನಿಮಗೆ ಇಡೀ ದಿನ ರಜಾ ಬೇಕು ಅಂತ ನಿಮ್ಮ ಸೂಪರ್ವೈಸರ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಾಗಿದೆ. ಇವತ್ತು ನೀವು ಹಾಯಾಗಿ ಎಲ್ಲ ಜೊತೆ ಮನೇಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಮಕ್ಕಳ, ನೀವು ಮಾತಾಡ್ತಾ ಇರಿ. ಪಾಪ ಅವಳು ಒಬ್ಳೆ ಕೆಲಸ ಮಾಡ್ತಾ ಇದ್ದಾಳೆ. ಏನಾದ್ರು ಸಹಾಯ ಬೇಕಾಗಿ ಹೇಳ್ತೀನಿ. ಅಪ್ಪ ಪಾಪ ಒಂದು ನಿಮಿಷ, ನೀವು ಅಮ್ಮನ ಮುಂದೆ ಇವತ್ತು ಈ ತರ ಕಾಣಿಸ್ಕೊಳ್ಳೋ ಹಾಗಿಲ್ಲ.
ಏನ್ ಪರಿ ಹಾಗೆ ನೋಡ್ತಾ ಇದೀಯಾ? ನಾನು ನಿನ್ನ ಗಂಡ ರಿಟೈರ್ಡ್ ಕಂಡಕ್ಟರ್ ಮಂಜುನಾಥ. ಬಹಳ ದಿನಗಳ ಮೇಲೆ ನೀವು ಈ ಥರ ಪಂಚೆ ಶಲ್ಯ ಎಲ್ಲ ಹಾಕೊಂಡು ಬಂದಿದ್ದು ನೋಡಿ ನನ್ನ ಕಣ್ಣೇ ತಾಕೋ ಆಗಿದೆ ರೀ. ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಏನ್ರೇ ನನ್ನ ಗಂಡನ್ನ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ? ಏನು ಇಲ್ಲ ಕಣಪರಿ. ಏನು ಇಲ್ಲಮ್ಮ, ಇವತ್ತು ಅಪ್ಪನ ಬರ್ತ್ಡೇ ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಪೆಷಲ್ ಆಗಿ ಕಾಣಲಿ ಅಂತ ಅಷ್ಟೇ. ರೇ ಮಹೇಶ್ ಅವರೇ, ನಾವು ಬರ್ತಾ ಇರೋದು ಅವ್ನಿಗೆ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ತಾನೆ? ಇಲ್ಲ ಸರ್. ಗೊತ್ತಾಗಬಾರ್ದು. ಗೊತ್ತಾದರೆ ತಪ್ಪಿಸ್ಕೊಳ್ಳೋ ಚಾನ್ಸ್ ಇರುತ್ತೆ. ಇಲ್ಲ ಸರ್. ಸರಿ ಬರ್ರಿ ಹೋಣ. ಬೇಗ ಬಾರಿ, ಎಷ್ಟೊತ್ತೆ? ಏಯ್ ಸ್ವಲ್ಪ ಸಮಾಧಾನ ಮಾಡ್ಕೊ. ಏನೇ ಸಮಾಧಾನ ಮಾಡ್ಕೊಳ್ಳೋದು? ಅವಾಗ ನಿನ್ನ ಕಾತ್ ಸಾಕಾಯ್ತು. ಈಗ ಅವ್ಳು ಬರ್ಲಿಲ್ಲ ಅಂದ್ರೆ ನಾನೇ ಕೇಕ್ ತಿನ್ಬಿಡ್ತೀನಿ ಅಷ್ಟೇ. ವೇದಾಂತ್ ಭಾವನ್ ಜೊತೆ ಮಾತಾಡ್ತಾ ಇದ್ದಾಳೆ, ತಡಿಯೇ. ಚಿಕ್ಕೋಲ್ ತರ ಇರೋ ಹಿಂಗೆ ಆಡ್ತಿದ್ರೆ ಕುತ್ಕೆ ಮೇಲೆ ಕಾಲಿಟ್ ಪಟ ಪಟ ಅಂತ ತುಳ್ದಾಕ್ಬಿಡ್ತೀನಿ ಅಷ್ಟೇ. ಅಂಜು, ಅದಿತಿ, ಸ್ವಲ್ಪ ತಾಳ್ಮೆ ಇರಲಿ, ಅಮ್ಮ ಬರ್ತಾಳೆ. ಬೇಗ ಬಾರೆ, ಇಲ್ಲ ಅಂದ್ರೆ ಅಪ್ಪನ ಹತ್ರ ಕೇಕ್ ಕಟ್ ಮಾಡಿಸ್ಬಿಡ್ತೀನಿ ನೋಡು. ಏನ ಸುಮ್ಮನೆ ಏನ್ರಿ ನಿಮ್ದು? ಬನ್ನಿಪ್ಪ, ಸಾರಿ, ಕೇಕ್ ಕಟ್ ಮಾಡಿ. ಈ ಅಲಂಕಾರ, ಈ ಕೇಕು, ತುಂಬ ದಿನಗಳಾದ್ಮೇಲೆ 4 ಮಕ್ಕಳು ಒಟ್ಟಿಗೆ ಮನೇಲಿದ್ದೀರಿ. ಅದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ನನ್ನ ವಯಸ್ಸು ಇದ್ದಕ್ಕಿದ್ದ ಹಾಗೆ 60ರಿಂದ 16 ಆಗೋಯ್ತೇನೋ ಅಂತ ಅನ್ನಿಸ್ತಾ ಇದೆ. ಅಪ್ಪ, ಆಗ ನಾನಿನ್ನ ಹುಟ್ಟೇ ಇರ್ಲಿಲ್ಲ. ಅಷ್ಟೊಂದು ಹಿಂದಕ್ಕೆ ಹೋಗ್ಬೇಡಿ, ಸ್ವಲ್ಪ ಮುಂದಕ್ಕೆ ಬನ್ನಿ. ಏಯ್ ಚೆಕ್ ಮಾಡ್ರಿ. ಭಾವುಕರಾಗ್ತಿದ್ದೀರಿ. ಬನ್ನಿ, ಸಂತೋಷವಾಗಿ ಕೇಕ್ ಕಟ್ ಮಾಡಿ.